ಯಾರಿನಿ ಮೋಹಿನಿ ನೋಡಿದ್ರಾ ಕಾರ್ತಿಕ್ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಏಯ್ ಕಾರ್ತಿಕ್, ನಮಗೆ ಆಟ ಆಡಿಸ್ತೀಯ ನೀನು? ಕೈ ಕಲ್ ಮುರಿದಾಕ್ಬಿಡ್ತೀನಿ ಇವತ್ತು. ಹಲೋ, ನಾನು ಯಾರು ಅಂತ ಹುಡುಕ್ತಿದ್ಯೇನೆ? ಆಗಲ್ಲ ಕಣೆ, ನಿನ್ ಕೈ ಸಾಧ್ಯನೇ ಇಲ್ಲ. ಏಯ್ ಅದಕ್ಕೆ ನಿಮಗೆ ಕ್ಲೈಮ್ಯಾಕ್ಸೇ ಹೇಳಲ್ಲ ಸರ್. ಈ ಹಂಗೆ ಸರ್. ಸರ್, 1 ನಿಮಿಷ ನಾನು ಮಾಡ್ತೀನಿ. ಸ್ವಲ್ಪ ಜೂನಿಯರ್ ಆರ್ಟಿಸ್ಟ್ ಬಂದಿದ್ದಾರೆ, ಮಾತಾಡ್ಬಿಟ್ಟು ಮಾಡ್ತೀನಿ. ಏನು ಮತ್ತೆ ಬಂದ್ಬಿಟ್ಟಿದ್ದೀರಾ? ಮತ್ತೆ ಡೌಟಾ? ಏನಿಲ್ಲ, ಕ್ಯಾರಿ ಆನ್. ನಿಂತ್ಕೊಳ್ರಪ್ಪ, ನಿಂತ್ಕೊ. ನಾನು ಯಾರು ಅಂತ ಹುಡುಕ್ತಿದ್ಯೇನೆ? ಆಗಲ್ಲ ಕಣೆ, ನಿನ್ ಕೈ ಸಾಧ್ಯನೇ ಇಲ್ಲ. ಎಷ್ಟೊಂದು ದಿನಗಳ ಮೇಲೆ ನನ್ನ ಮಗ ಸಂತೋಷವಾಗಿದ್ದು ನಾವು ನೋಡುದು, ಅದಕ್ಕೂ ಕಲ್ಲು ಹಾಕ್ಬಿಟ್ಟಲ್ಲ. ನನ್ನ ಚಿತ್ರನೇ ನನ್ನ ಬಿಟ್ಟು ಹೋಗ್ಬಿಟ್ಲು. ಅವಳೇ ನನ್ನ ಕೈಲಿ ಉಳ್ಕೊಳಕ್ಕಾಗಲಿಲ್ಲ. ಇನ್ನಿದು ಯಾವ ಲೆಕ್ಕ ಹೇಳು? ಮಾವ, ಹಾಲು ಅಲ್ಲಿ ಇಟ್ಬಿಟ್ಟೋಗು, ಆಮೇಲೆ ಕುಡಿತೀನಿ. ಮಾವ, ಅಲ್ಲಿ ಇಟ್ಬಿಟ್ಟೋಗು, ಕುಡಿತೀನಿ ಅಂತ ಹೇಳಿದ್ನಲ್ಲ. ನಿಮ್ಗೆ ನನ್ನ ಮೇಲೆ ಕೋಪನಾ? ನನ್ನ ಮೇಲಿರೋ ಕೋಪನ ಹಾಲ್ ಮೇಲೆ ತೋರಿಸ್ಬೇಡಿ ಮಾವ.
ನಮ್ಮ ಮಾವ ನಗ್ಬಿಟ್ರು. ನಿನ್ನ ಹೆಸರು ಹೇಳ್ಕೊಂಡು ನೀ ಹಾಲು ತಂದಿದ್ದಕ್ಕೆ ಸಾರ್ಥಕ ಆಯ್ತು. ನನಗೇನೋ ನೀನು ಹಾಲು ತಂದ್ಕೊಟ್ಟೆ, ನಿನಗೆ ಆ ದೇವ್ರು ತಂದ್ಕೊಡ್ತಾನಾ? ಮಾವ, ನೀವ್ ಯಾವಾಗ್ಲೂ ಹೀಗೆ ನಗ್ತಾ ಇದ್ರೆ ನನಗೆ ಹಾಲು ಕೊಡ್ದೆ ಸಂತೋಷ. ಮಾವ, ನನ್ನ ಜೊತೆನಲ್ಲಿ ನೀವು ಯಾವಾಗಲೂ ಹೀಗೆ ನಗ್ನಗ್ತಾನೆ ಮಾತಾಡಿ. ಅವತ್ತು ಕೋಪ ಮಾಡ್ಕೊಂಡಂಗೆ ಇನ್ಯಾವತ್ತೂ ಕೋಪ ಮಾಡ್ಕೋಬೇಡಿ ಮಾವ, ಸರಿನಾ? ಸಾರಿ ಮಾವ, ನಾನು ಬೇಕು ಅಂತ ವಾಸ್ ಹೊಡೆದಾಕ್ಲಿಲ್ಲ. ಅದು ಗೊತ್ತಿರೋ ವಿಷಯನೇ, ಬೇಡ ಅಂತಾನೆ ಹೊಡೆದಾಕಿದ್ಯಾ. ನೋಡಿ ನೋಡಿ ಹೇಗೆ ಆಡ್ಕೊಳ್ತೀರಾ. ತಮಾಷೆಗೂ ಹಾಗೆ ಹೇಳ್ಬೇಡಿ ಮಾವ. ಅಮ್ಮ ಕೊಟ್ಟಿರೋ ದುಡ್ಡೆಲ್ಲ ಸೇರಿಸಿದ್ರೆ 370 ರೂಪಾಯಿ ಕೊಡಿಟ್ಟಿದ್ದೀನಿ. ಆ ದುಡ್ಡಲ್ಲಿ ನಿಮಗೆ ಹೊಸ ವಾಚ್ ತಂದು ಕೊಡ್ತೀನಿ. ಒಳ್ಳೆ ಶೋರೂಮ್ ರೇಟ್ ಹೇಳ್ದಾಗ ಹೇಳ್ತಿದ್ಯಲ್ಲ, ಪೆದ್ದ ಹುಡುಗಿ ನೀನು. ನಾನು ಅದೆಲ್ಲ ಯಾವತ್ತೋ ಮರ್ತ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ನಿನ್ ಮೇಲೆ ಕೋಪ ಮಾಡ್ಕೊಳಲ್ಲ, ಸರಿನಾ? ಸರಿ ಮಾವ, ನಿಜವಾಗ್ಲೂ ನಿಮ್ಗೆ ನಾನಂದ್ರೆ ಇಷ್ಟನಾ? ಹೌದು, ಇಷ್ಟ. ಸರಿ, ಹಾಗಾದ್ರೆ ಏನೇನ್ ಇಷ್ಟ ಅಂತ ಹೇಳಿ ನೋಡೋಣ. ಈಗ ದಿಢೀರ್ ಅಂತ ಬಂದು ಏನಿಷ್ಟ ಅಂತ ಕೇಳಿದ್ರೆ ನಾನೇನು ಹೇಳಿ? ಏನ್ ಮಾವ ನೀವು ಇದೆಲ್ಲ ಯೋಚನೆ ಮಾಡಿ ಹೇಳೋ ವಿಷಯನ? ಮನ್ಸಲ್ಲಿ ಇಷ್ಟ ಇದ್ರೆ ತಾನಾಗೆ ಬಂದ್ಬಿಡತ್ತೆ. ಈಗ ನನ್ನನ್ ಕೇಳಿ ನೋಡೋಣ, ನಿಮ್ಮಲ್ಲಿ ಏನ್ ಇಷ್ಟ ಅಂತ ಪಟ ಪಟ ಅಂತ ಹೇಳ್ಬಿಡ್ತೀನಿ. ಓ ಸರಿ, ಹೇಳು ನೋಡೋಣ. ಹೇಳು. ಈ ಕೋತಿನ ಮದುವೆ ಆಗೋದಾ? ಆದ್ರಾಯ್ತು ಬಿಡು. ಹೇಳು. ನನಗೆ 2 ಸರ್ತಿ ಕಾರ್ತಿಕ್ ನಂಬರಿಂದ ಫೋನ್ ಬಂದಾಗಲೂ ಯಾರೋ ಹುಡುಗಿ ವಾಯ್ಸಲ್ಲಿ ತುಂಬ ಕೋಪದಲ್ಲಿ ಮಾತಾಡಿದ್ರು. ಅಷ್ಟು ಸಾಲದು ಅಂತ ನಿನ್ನ ಕೈಲಿ ಬೆಳ್ಳಿನ ಮುಟ್ಟೋಕ್ಕಾಗಲ್ಲ, ತಾಕತ್ತಿದ್ರೆ ಮುಟ್ ನೋಡು ಅಂತ ನನಗೆ ಸವಾಲು ಹಾಕಿದ್ಲು. ಆದರೆ ಮಾಯಾ, ಕಾರ್ತಿಕ್ಕು ಬೇರೆ ಯಾರ ಜೊತೆನೋ ಮಾತಾಡ್ತಿದ್ದಾನೆ. ಒಂದೇ ನಂಬರಿಂದ ಬೇರೆ 2 ನಂಬರ್ಗೆ ಬೇರೆ ಬೇರೆ ವಾಯ್ಸಲ್ಲಿ. ಅದು ಹೇಗೆ ಸಾಧ್ಯ ಮಾಯಾ? ನಾನು ಅದನ್ನೇ ಯೋಚಿಸ್ತಿದ್ದೀನಿ, ಹೇಗಿದೆಲ್ಲ? ಮಾಯಾ, ನನಗೆ ಭಯ ಆಗ್ತಾ ಇದೆ. ಒಂದು ವೇಳೆ ಇದು ದೆವ್ವದ ಕಾಟ ಇರ್ಬೋದಾ? ಈಗ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಆಗಿದೆ. ಟೆಕ್ನಾಲಜಿ ಅರ್ಥ ಕೊಡ್ದಿರೋ ಯಾರೋ ಹುಡುಗಿ ನಮ್ಮನ್ನ ಈ ಥರ ಹೆದರ್ಸ್ತಿದ್ದಾಳೆ. ಅಷ್ಟಕ್ಕೆಲ್ಲ ಹೆದರ್ಕೊಂಡ್ಬಿಡೋದಾ? ಅಂದರೆ ನಮ್ಮ ಬೆಳ್ಳಿನೇ ಯಾಕೆ ಕೆಲಸ ಮಾಡಿರಬಾರ್ದು? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಬೆಳ್ಳಿನ ಮುಟ್ಟೋಕ್ಕಾಗಲ್ಲ ಅಂತ ನಮಗೆ ಸವಾಲು ಹಾಕಿರೋ ಹುಡುಗಿಗೆ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀವಿ ಅಂತ ತೋರ್ಸೋಕ್ಕಿದು ಒಳ್ಳೆ ಸಮಯ. ಮುಟ್ಟೋದಷ್ಟೇ ಅಲ್ಲ, ಹೊಡೆದು ಓಡಿಸೋಕ್ಕೂ ಆಗತ್ತೆ ಅಂತ ಪ್ರೂವ್ ಮಾಡೋಣ. ಆ ಬೆಳ್ಳಿನ ಯಾರ್ಯಾರು ಹೊಡಿಬೇಕು ಅಂತ ಆರ್ಡ್ರಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಶರ್ಮಿಳಾ, ಸೆಕೆಂಡ್ ಶ್ರೀನಾಥ್ ಅಂಕಲ್, ಆಮೇಲೆ ಭೈರಾ. ಮಾಯಾ, ಈ ಲಿಸ್ಟಲ್ಲಿ ನಿನ್ನ ಹೆಸರು ಇಲ್ವೇ ಇಲ್ಲ. ಅವಳು ನನ್ನನ್ನು ದೇವ್ರಂತವಳು ಅಂತ ನಂಬ್ಕೊಂಡಿದ್ದಾಳೆ. ಒಂದು ವೇಳೆ ನಾನು ಅವಳ ಮೇಲೆ ಕೈ ಎತ್ತಿದ್ರೆ ಒಂದೇ ನಿಮಿಷದಲ್ಲಿ ನನ್ನ ಮುಖವಾಡ ಬಿದ್ದೋಗುತ್ತೆ. ಅದು ಅಲ್ಲದೆ ಅವಳು ಮಾವನ ರೂಮಲ್ಲಿದ್ದಾಳೆ. ಅವ್ರು ಬಂದು ನೋಡಿದ್ರೆ ಇಶ್ಯೂ ಆಗತ್ತೆ. ಅದಕ್ಕೆ ನಿಮ್ಗಳಿಗೆ ಕೆಲಸ ವಹಿಸ್ತಾ ಇದ್ದೀನಿ. ಒಬ್ಬರು ಕೊಡೋ ಹೊಡೆತ ಮಿಸ್ ಆದರೂ ಇನ್ನೊಬ್ರು ಹೊಡಿಲೇಬೇಕು. ಅವಳು ತಿರುಗಿ ಬೀಳ್ತಾಳ, ತಿರುಗಿ ನೋಡದೆ ಮನೆಗೆ ಹೋಗ್ತಾಳ ಅಂತ ನಾನು ನೋಡಬೇಕು. ನೋಡಿ ನೋಡಿ, ಈಗ ಅವಾಗ ನಗ್ತಿರಲ್ಲ, ಆ ನಗು ಅಂದ್ರೆ ನನಗಿಷ್ಟ.
ಆಮೇಲೆ ಆಮೇಲೆ ನೀವು ಪಂಚನ ಒಂದೇ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರಲ್ಲ ಅದಂದ್ರೆ ನನಗೆ ತುಂಬ ಇಷ್ಟ. ಹಾಂ ಆಮೇಲೆ ನೀವು ಇಂಗ್ಲೀಷಲ್ಲಿ ಮಾತಾಡೋ ಈ ಸ್ಟೈಲ್ ಇಷ್ಟ ಮಾವ. ಆಮೇಲೆ ಇದು ಎಲ್ಲದಕ್ಕಿಂತ ಎಲ್ರನ್ನೂ ಸಮನಾಗಿ ಪ್ರೀತಿಸೋ ಮನ್ಸಿದೆಯಲ್ಲ ಅದಂದ್ರೆ ನನಗಿಷ್ಟ. ಆಮೇಲೆ ಏನೇ ಕೆಲಸ ಆದ್ರೂ ಪಟಪಟ ಅಂತ ಮಾಡ್ತಿರಲ್ಲ ಅದಂದ್ರೆ ನನಗಿಷ್ಟ. ಯಾರಾದ್ರೂ ನಿಮ್ಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡ್ತಾರಲ್ಲ ಆಗ ನಿಮಗೆ ಕೋಪ ಬರುತ್ತಲ್ಲ ಆ ಕೋಪ ಇಷ್ಟ. ಸೂಪರ್. ಆಮೇಲೆ ನಿಮಗೇನಾದ್ರೂ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ಅದನ್ನ ಖುಷಿ ಖುಷಿಯಾಗಿ ತಿಂತಿರಲ್ಲ ಅದು ಇಷ್ಟ. ಆಮೇಲೆ ಏನಾದ್ರೂ ತಪ್ಪು ಮಾಡಿದಾಗ ಮುಲಾಜಿಲ್ದೆ ಕಪಾಳ ಕೊಡಿತಿರಲ್ಲ ಅದು ಇಷ್ಟ. ಚಿತ್ರ ಹಾಕ ಹೋದ್ಮೇಲೂ ಇನ್ನೂ ಅವ್ರ ನೆನಪಲ್ಲೇ ಇದ್ದೀರಲ್ಲ ಆ ಪ್ರೀತಿ ಅಂದ್ರೆ ನನಗೆ ತುಂಬಾ ಇಷ್ಟ ಮಾವ. ಮತ್ತೆ ಸಾಕು ಹೀಗೆ ಬಿಟ್ರೆ ಹನುಮಂತನ ಬಾಲ್ ಹತ್ರ ದೊಡ್ಡ ಲಿಸ್ಟೇ ಹೇಳ್ತೀಯಾ? ಸರಿ, ಹಾಗಾದ್ರೆ ನನ್ನಲ್ಲಿ ಏನೇನು ಇಷ್ಟ ಅಂತ ಹೇಳಿ ನೋಡೋಣ. ಆ ಬೆಳ್ಳಿ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಆಚೆ ಬರ್ಲಿಲ್ವಲ್ಲ? ಅಣ್ಣ ಸುಮ್ಮನೆ ಇದ್ರು ಈ ಬೆಳ್ಳಿನೇ ಕಿತ್ಕಿ ಮಾತಾಡ್ಸ್ತಾಳೆ. ಸರಿ, ನಾನು ಹೋಗಿ ಅವಳನ್ನ ಕಳಿಸ್ತೀನಿ. ಒಂದ್ ಮಾತು ಆಡದೆ ಇರೋ ಹಾಗೆ ಬಾರ್ಸ್ ಕಳಿಸಿ. ನೀನಂದ್ರೆ ನನಗೆ ನೀನ್ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಈಗ ಪಾಪಚಿ ತರ ಮುಖ ಮಾಡ್ಕೋತೀಯ ನೋಡು, ಅದು ತುಂಬಾ ಇಷ್ಟ. ಈಗ ಮಗು ತರ ನಗ್ತೀಯ ನೋಡು, ಅದು ನನ್ಗಿಷ್ಟ. ಆಮೇಲೆ ಮತ್ತೇನಂದ್ರೆ ಅಷ್ಟೇ. ಅಷ್ಟೇ ನಮ್ಮವ್ವ, ನಾನ್ ನಿಮ್ ಬಗ್ಗೆ ಅಷ್ಟೊಂದು ಹೇಳ್ದೆ. ನನ್ಗನ್ಸಿದ್ದನ್ನೆಲ್ಲ ಪಟ ಅಂತ ಹೇಳಿದೀನಿ, ಇನ್ನೇನ್ ಹೇಳ್ಬೇಕು? ಸರಿ, ಅದ್ ಬಿಡು. ನೀನ್ ಊಟ ಮಾಡಿದ್ಯಾ ಇಲ್ವಾ? ಅವಳಿನ್ನೂ ಊಟ ಮಾಡಿಲ್ಲ ಮಾವ. ಬೆಳ್ಳಿ, ನಿನ್ನ ಊಟ ಕರೆಯೋಣ ಅಂತಾನೆ ಬಂದೆ. ಮಾವ ಹೇಳಾಯ್ತಲ್ಲ ನಿನ್ ಮೇಲೆ ಕೋಪ ಇಲ್ಲ ಅಂತ, ಹೋಗಿ ಊಟ ಮಾಡು. ಮಾವ, ಹಾಲು ತಣ್ಣಗೆ ಹೋಗುತ್ತೆ, ಹಾಲು ಕುಡೀರಿ. ನಾನು ಕುಡಿತೀನಿ, ಮೊದ್ಲೋಗಿ ನೀನ್ ಊಟ ಮಾಡು. ಸರಿ ಮಾವ. ಬಂಗಾರದಂತ ಹುಡುಗಿ ಮಾಯಾ, ಮನ್ಸಲ್ಲಿ ಯಾವುದೇ ದ್ವೇಷ ಅಸೂಯೆ ಇಟ್ಕೊಳ್ದೆ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ. ಬೆಳ್ಳಿ ಅಂತ ಹುಡುಗಿ ಸಿಗೋದು ತುಂಬಾ ಅಪರೂಪ ಅಲ್ವಾ ಮಾಯಾ? ಬೆಳ್ಳಿ ನಗು ಕೋಟಿ ಕೊಟ್ರು ಸಿಗಲ್ಲ. ಅವಳ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೌದು ಮಾವ, ಬೆಳ್ಳಿ ತುಂಬಾ ಒಳ್ಳೆ ಹುಡುಗಿ. ಅವಳ ಸಂತೋಷಕ್ಕೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅನ್ನೋದೇ ಆದ್ರೆ, ನಿಮ್ ಪ್ರೀತಿ ಸಂತೋಷನ ದಕ್ಕಿಸ್ಕೊಳ್ಳೋಕೆ ನಾನ್ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಮಾವ. ಈಗ ಚದುರಂಗ ಆಟ ಶುರು ಆಗ್ತಿದೆ. ಬೆಳ್ಳಿ ಅನ್ನೋ ಕಾಯಿನ ಬೀಳ್ಸೋಕೆ ನಾನ್ ಬೇಕಾಗಿಲ್ಲ, ನಾನ್ ನೇಮಿಸಿರೋ ಆ ಸೈನಿಕರು ಸಾಕು. ಯಾಕೆ ನಿಂತಿದ್ರಾ? ಏನಾಯ್ತು? ನಾನು ಅವಳನ್ನ ಆಗ್ಲೇ ಕೆಳಗೆ ಕಳಿಸ್ದೆ, ಹೋಗಿ ಹೊಡಿಬೇಕು ತಾನೆ. ಅಲ್ಲ ಮಯ್ಯ, ಅವಳನ್ನ ನಿನ್ ಕಣ್ಣೆದುರುಗಡೆ ಹೊಡೆದ ತಾನೆ ನಿನಗೆ ಸಂತೋಷ ಆಗೋದು. ಅದು ಸರಿನೇ. ಶರ್ಮಿಳಾ, ಈಗ ನಿನ್ ಟರ್ನ್. ಮಾಯಾ, ಇನ್ನೂ ಏನ್ ನಿನ್ ಮೀನಾಮೇಶ? ಏನೋ ಕಾರಣ ಇಲ್ಲದೆ ಸುಮ್ಮನೆ ಹೋಗಿ ದಿಢೀರಂತ ಅವಳಿಗೆ ಹೇಗೆ ಹೊಡೆಯೋದು ಮಾಯಾ? ಕಾರಣ ತಾನೆ, ಇರಿ. ಅಯ್ಯೋ ಮಾಯಾ, ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಮಾಯಾ ನೀನು? ಮಾಯಾ ಬಿಡು, ಮಾಯಾ ಬಿಡು.
ನನ್ನ ಸೀರೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಇದನ್ನ ಬೆಳ್ಳಿನೇ ಮಾಡಿದ್ದು ಅಂತ ಅನ್ಕೋ. ನಿನಗೆ ಕೋಪ ಬರಲಿ, ಇನ್ನೂ ಜಾಸ್ತಿ ಕೋಪ ಬರಲಿ. ಈ ಕೋಪ ಜಾಸ್ತಿ ಆಯ್ತು, ಇನ್ನೂ ಜಾಸ್ತಿ ಆಯ್ತು. ನಿನ್ ಸೀರೆನ ಹಾಳು ಮಾಡಿದ್ದು ಬೆಳ್ಳಿ. ಹೋಗಿ ಅವಳಿಗೆ ಕಪಾಳಕ್ಕೆ ಬಾರಿಸ್ಬಿಟ್ ಬಾ. ಹೋಗು. ಬೆಳ್ಳಿ, ಬುದ್ಧಿ ಇದೆಯೇನೆ ನಿನ್ಗೆ? ನಮ್ಮ ಯಜಮಾನ್ರು ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಅಂತ ಪ್ರೀತಿಯಿಂದ ಕೊಡ್ಸಿದ್ ಸೀರೆ ನೋಡು, ಹೇಗೆ ಲಿಪ್ಸ್ಟಿಕ್ ಕಣ್ಕೋಪೆಲ್ಲ ಮೆತ್ತಿಟ್ಟಿದ್ಯಾ. ನಿನ್ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದ್ಯಾ. ಅಯ್ಯೋ ಅಕ್ಕ, ನಾನೇನು ಮೆತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲ ಇರೋ ಮಳ್ಳಿ ತರ ಮಾಡ್ಬೇಡ. ನಿನಗೆ ಅಯ್ಯೋ ಅಕ್ಕ, ತೆಗಿಯ ಕೈನಾ, ತೆಗಿ ಅಂತ ಹೇಳ್ತಿಲ್ವಾ? ತೆಗಿ ಕೈನಾ. ತೆಗಿ ಅಂತ ಹೇಳ್ತೀನಲ್ಲ. ನಮ್ಮ ಯಜಮಾನ್ರು ಕೊಟ್ಟಿದ್ದ ಸೀರೆ ಎಲ್ಲ ಹಾಳು ಮಾಡಿದ್ಯಾ. Ah!